ವೀರಶೈವ ಲಿಂಗಾಯತ ಮುಖಂಡರಾಗಿರುವಂತ ತಾಯ್ನಾಡು ರಾಘವೇಂದ್ರ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜಾತಿ ಜನಗಣತಿಯಲ್ಲಿ ಆಗ್ತಾ ಇರುವಂತ ಗೊಂದಲಗಳ ವಿಚಾರವಾಗಿ ತಾಯ್ನಾಡು ರಾಘವೇಂದ್ರ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಗಮನಿಸಿದ್ರಿ, ಒಂದ್ ಕಡೆಯಲ್ಲಿ ಈ ಹಿಂದೂ ಜಾತಿಗಳ ಮುಂದೆ, ಹಿಂದೂ ಧರ್ಮದಲ್ಲಿ ಬರುವಂತ ಜಾತಿಗಳ ಮುಂಭಾಗದಲ್ಲಿ ಬಂದಂತ ಕ್ರಿಶ್ಚಿಯನ್ ಎನ್ನುವಂತ ಪದ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದನ್ನೆಲ್ಲವನ್ನ ತೆಗೆದು ಸರಿ ಮಾಡಿಕೊಂಡು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 ದಿವಸ ಆಯಿತು, ಇವತ್ತು 2ನೇ ದಿವಸ ಸರ್ವೆ. ಏನು ಸರ್, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ? ಅಲ್ಲ, ಇದೇ ಸಿದ್ದರಾಮಯ್ಯ ಅವರು ಹೇಳ್ತವ್ರೆ ಸಮಾನತೆ ಇಲ್ಲ ಹಿಂದೂವಲ್ಲಿ ಅಂತ. ಆದರೆ ಇವಾಗ ಸಮಾನತೆ ಅನ್ನೋದು ಕ್ರಿಶ್ಚಿಯನ್ನಲ್ಲೂ ಕೂಡ ಸುಮಾರು ಜಾತಿಗಳಿದೆ. ಸುಮಾರು ಅವರೇ ಕೊಟ್ಟಿಗೆ ಕುರುಬ ಕ್ರಿಶ್ಚಿಯನ್ನು, ಈಗ ಲಿಂಗಾಯತರು ಕ್ರಿಶ್ಚಿಯನ್ನು, ಬ್ರಾಹ್ಮಣರು ಕ್ರಿಶ್ಚಿಯನ್ ಅಂತ ಇವರೇ ಒಂದು ತೆಗೆದಿದ್ರು. ಅದನ್ನು ಇವಾಗ ಏನೋ ವಜಾ ಮಾಡಿದ್ದಾರೆ ಎಲ್ಲರೂ ವಿರೋಧವಾಗಿ ಅಂತ ಹೇಳ್ತಾರೆ. ಇಲ್ಲಿ ಅಭಿವೃದ್ಧಿ ಬಗ್ಗೆ ಬೇಕು. ಲಿಂಗಾಯತರಲ್ಲಿ ಬಡವರಿದ್ದಾರೆ, ಒಕ್ಕಲಿಗರು ಬಡವರಿದ್ದಾರೆ, ಕುರುಬರಲ್ಲಿ ಬಡವರಿದ್ದಾರೆ. ಈಗ ಸಮೀಕ್ಷೆ ಮಾಡಬೇಕಾಗಿರೋದು ಯಾರು ಬಡವರಿದ್ದಾರೆ, ಯಾರು ಕೆಳಮಟ್ಟದಲ್ಲಿದ್ದಾರೆ, ಯಾರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ, ಯಾರಿಗೆ ರಸ್ತೆ ಇಲ್ಲ, ಯಾರಿಗೆ ಕರೆಂಟ್ ಇಲ್ಲ, ಯಾರಿಗೆ ಹೊಲ ಇಲ್ಲ, ಯಾರಿಗೆ ಗದ್ದೆ ಇಲ್ಲ, ಏನಿಲ್ಲ ಅನ್ನೋದು ಸಮೀಕ್ಷೆ ಮಾಡಬೇಕಾ? ಇನ್ನೂ ನಾವು 21ನೇ ಶತಮಾನದಲ್ಲಿ ಹೋಗ್ಬಿಟ್ಟು ಇವತ್ತಿನ ಕಾಲದಲ್ಲೂ ಜಾತಿ 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 ಅಂದ್ಕೊಂಡು ಹೊಡೆದಾಡಿ ನಾವು ಮಾತ್ರ ಆ ಗುಡ್ಡದ ಕಾರಲ್ಲಿ ಓಡಾಡ್ತೇವೆ ಅನ್ನೋದು ಎಷ್ಟರ ಮಟ್ಟಿಗೆ ಇಳಿ ವಯಸ್ಸಲ್ಲಿ ಸಿದ್ದರಾಮಯ್ಯ ಅವರಿಗೆ ಇದು ಸರಿ ಅನಿಸುತ್ತೆ? ಯಾಕೆಂದರೆ ನೋಡಿ, ಅವರದೇ ಈಗ ಅವರ MLAಗಳಿರ್ಬೋದು, ಅವರ ಸಚಿವರಿಗೆ ಎಷ್ಟೋ ಜನರಿಗೆ ಇದು ಬೇಕಾಗಿಲ್ಲ. ನಾವೊಬ್ಬ ವೀರಶೈವ ಲಿಂಗಾಯತರ ಮುಖಂಡ, ನಮಗೆ ಬೇಕಾಗಿಲ್ಲ. ನನಗೆ ಇಲ್ಲಿವರೆಗೂ ಕೇಳಿದರೆ ಈ ಲಿಂಗಾಯತನ ವೀರಶೈವನ ಏನು ಅಂದರೆ ನಮ್ಗೆ ಗೊತ್ತಿಲ್ಲ, ಎರಡೂ ಹೌದು ಅಂತ ನಾವು ಅಲ್ವಾ? ಈಗ ನಮಗೆ ಈ ಲಾಸ್ಟ್ ಟೈಮ್ ಹಾಕಿದ್ರು ಇವರು MB ಪಾಟೀಲ್ ಅವರೆಲ್ಲ ಸೇರಿಕೊಂಡು. ಲಾಸ್ಟ್ ಟೈಮ್ ಇವಾಗ ಏನೋ ವೀರಶೈವನ ಹೊಡೆಯೋದಕ್ಕೆ ಹೋಗಿ ಇಡೀ ಸರ್ಕಾರನೇ ಬಿದ್ದೋಯ್ತು. ಅವಾಗ ಬೇರೆ ಅಧಿಕಾರ ಬಂತು. ಆ ರೀತಿ ಒಂದು ರುಚಿ ನೋಡಿದ್ದಾರೆ ಇವರು. ಇದನ್ನು ವೀರಶೈವದ ಬುಡಕ್ಕೆ ಬಂದ್ಬಿಟ್ಟು ಅದನ್ನು ಪರಿಗಣಿಸಿ ಇಷ್ಟಲ್ಲ. ಆದರೂ ಕೂಡ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮತ್ತೆ ಅದನ್ನೇ ತರ್ತಾರೆ. ಇವತ್ತೆಲ್ಲ ರಸ್ತೆ ಗುಂಡಿಗಳು, ರೈತರುಗಳಿಗೆ ಇವತ್ತು ಮಳೆ ಜಾಸ್ತಿ ಬಂದು ಅಡಿಕೆಗಳು ಉದುರೋಗಿದೆ, ರೈತರುಗಳ ಹೊಲ ಕೊಳತೋಗಿದೆ ನೀರಲ್ಲಿ, ಯಾವುದೂ ಸಮೀಕ್ಷೆ ಇಲ್ಲ. ಇವತ್ತು ನಾವು ಬರೀ ಜಾತೀಯತೆ ಮಾಡ್ಕೊಂಡು ಹೋಗ್ತೇವೆ ಅಂತಾರೆ. ಆಮೇಲೆ ನಮ್ಮ ಲಿಂಗಾಯತರು ಸ್ವಾಮೀಜಿಗಳು ಕೆಲವರು, ನಮ್ಮಲ್ಲೂ ಸಹ ಒಂದು ಒಗ್ಗಟ್ಟಿಲ್ಲ. ಕೆಲವರು ಹೇಳ್ತಾರೆ ಪಂಚಮಶಾಲಿ ಅಂತ ಬರೆಸಿ, ಕೆಲವರು ಹೇಳ್ತಾರೆ ಲಿಂಗಾಯತರು ಅಂತ ಬಳಸಿ. ಇನ್ನೊಬ್ಬನ ಮುಂದಕ್ಕೆ ಹೋಗಿ ಕೂಡಲ ಸಂಗಮ ಪಂಚಮಶಾಲಿ ಗುರುಪೀಠದ ಶ್ರೀ ಬಸವಜಯಂತ ಮೃತ್ಯುಂಜಯ ಸ್ವಾಮೀಜಿ, ಆ ಮನುಷ್ಯಗೆ ಏನಾದ್ರು ಮಾನ ಮರ್ಯಾದೆ ಇದೆ ಅನ್ರಿ? ಸ್ವಾಮೀಜಿ ಅಂತ ಇವತ್ತು ನಾವು ಗೌರವ ಕೊಡಬೇಕಾಗಿಲ್ಲ. ನೀವೊಂದು 2 ವರ್ಷದ ಹಿಂದಿನ ವಿಡಿಯೋ ನೋಡಿ, ನಾನು ಈಗ ಬರ್ತಾ ನೋಡ್ಕೊಬಂದೆ. ಒಂದು ವಿಡಿಯೋ ಪ್ರಸಾರ ಆಗ್ತಾ ಇದೆ. ಆ ಮನುಷ್ಯ ಹೇಳ್ತಾನೆ, ಒಬ್ಬ ತಂದೆಗೆ ಹುಟ್ಟಿದರೆ ನೀವು ವೀರಶೈವ ಅಂತ ಬರ್ಸಿ, 5 ಜನ ತಂದೆಗೆ ಹುಟ್ಟಿದರೆ ನೀವು ಲಿಂಗಾಯತ ಅಂತ ಬರ್ಸಿ ಅಂತ. ಏನೋ ಸ್ವಾಮೀಜಿ, ನಾನೇನೋ ಈ ಮೊನ್ನೆ ಯಾರೋ ಟೆಸ್ಟಲ್ಲೆಲ್ಲ ತೆಗೆದಾಕಿದ್ರು ಆ ಸ್ವಾಮೀಜಿನ. ನಾವೇನೋ ಅಯ್ಯೋ ಪಾಪ ಅಂದ್ಕೊಂಡಿದ್ವಿ. ಆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಈ ಸ್ವಾಮೀಜಿ ನಿಜವಾಗ್ಲೂ ಮಾನ ಮರ್ಯಾದಿಲ್ಲ ಅಂತ. ನೋಡಿ, ನಿಮ್ಮ ಮಾಧ್ಯಮಗಳಲ್ಲೇ ಬಂದಿರೋ ಅಂಥ ವಿಡಿಯೋ ಇದು. 5 ತಂದೆಗೆ ಹುಟ್ಟಿದ್ರೆ ನೀವು ಲಿಂಗಾಯತ ಅಂತ ಬರ್ಸಿ ಅಂದರೆ ಇವ್ರು ಸ್ವಾಮೀಜಿ ಆಗಕ್ಕೆ ಯಾವ ಲಾಯಕ್ ಎಲ್ಲಿದ್ದಾರೆ ಇವರು? ಇಡೀ ಸ್ವಾಮೀಜಿಗಳು ಇವತ್ತು ಸೇರ್ಕೊಂಡು ಮೊನ್ನೆ ಎಲ್ಲ ದಾವಣಗೆರೆಯಲ್ಲಿ ಸಭೆ ಮಾಡ್ತಾರೆ, ಎಲ್ಲ ರಾಜಕೀಯ ಮುಖಂಡರು ಸಭೆ ಮಾಡ್ತಾರೆ. ನಮ್ಮ ವೀರಶೈವ ರಾಜಕೀಯ ಮುಖಂಡರುಗಳು ಇವತ್ತು ನೋಡ್ರಿ, ಈಗ ಅಟ್ಲೀಸ್ಟ್ ಈ ರೀತಿ ಒಂದು ಎಷ್ಟೋ ಜನ ಬಡವರು ಇದ್ದಾರೆ, ಅವ್ರ ಬಗ್ಗೆ ಸಮೀಕ್ಷೆ ಮಾಡಿ ಇದು ಬೇಡ ಅಂತ ಗಟ್ಟಿ ಧ್ವನಿಯಲ್ಲಿ ಯಾರು ಹೇಳ್ತಾ ಇಲ್ಲ. ಎಲ್ಲ ರಾಜಕೀಯ ಲಾಭಗಳು. ಆಮೇಲೆ ನಾವು ಹೇಳ್ತಾ ನೋಡಿ, ಇವತ್ತು ಯಾವುದೇ ಜಾತಿಯಲ್ಲಿ ಆಗ್ರಿ, ಇವತ್ತು ಸಿದ್ದರಾಮಯ್ಯ ಅವರು ಅವ್ರ ಮಗನ MLC ಮಾಡಿದ್ರು, ಮೊಮ್ಮಗನ ತಂದು ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ವೀರಶೈವ ಲಿಂಗಾಯತರಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಅವರ ಕುಟುಂಬದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವರನ್ನ ಜಾತಿಯಲ್ಲಿ ಮಾತ್ರ ಅವರನ್ನ ಬೆಂಬಲಿಸ್ತಾ ಇರ್ಬೇಕ್ರೆ, ಬೇರೆ ಯಾರೇ ಒಬ್ಬ ಜಾತಿ ಸಮಾಜದ ಮುಖಂಡ ಅಂದರೆ ಅವ್ರನ್ನ ತುಳಿಯೋ ಕೆಲಸ ಮಾಡ್ತಾರೆ ಬಿಟ್ರೆ ಅವ್ರನ್ನ ಬೆಳೆಸೋ ಕೆಲಸ ಮಾಡಲ್ಲ. ಇವಾಗ ಏನಾಗಿದೆ ನಮಗೆ ನೋಡಿ, ನಾವು ಹೇಳೋದು ಒಗ್ಗಟ್ಟಲ್ಲಿ ಜಾತಿಗಿನ ಮಷ್ಟು ಮನುಷ್ಯತ್ವ, ಮೂಲತ್ವ, ಒಂದು ಹೆಣ್ಣು ಒಂದು ಗಂಡು ಜಾತಿ. ಇವತ್ತು ಯಾಕಂದ್ರೆ ಅಭಿವೃದ್ಧಿಗಳು ಬೇಕು, ಶಿಕ್ಷಣ ಬೇಕು. ಇವತ್ತು ಶಿಕ್ಷಣಕ್ಕೆ ಹೋಗಬೇಕು ಅಂದರೆ, ಒಬ್ಬ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ನಮ್ಮ ಜಾತಿ ಸಮಾಜದ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಬೇಕಂದ್ರೆ 9 ಲಕ್ಷ, 10 ಲಕ್ಷ, 12 ಲಕ್ಷ ಡೊನೇಷನ್ ತಗೊತಾರೆ. ಬೇರೆ ಒಂದು ಜಾತಿ ಸಮುದಾಯದ ಶಿಕ್ಷಣ ಸಂಸ್ಥೆಗಳು ಇಟ್ಕೊಂಡಾರೆ, ಅಲ್ಲಿ 15 ಲಕ್ಷ, 20 ಲಕ್ಷ ಡೊನೇಷನ್ ತಗೊತಾರೆ. ಇವರು ಯಾರ ಜಾತಿನ ಯಾರು ಉದ್ಧಾರ ಮಾಡ್ತಾರೆ? ಸಿದ್ದರಾಮಯ್ಯ ಅವ್ರು ಏನಾದ್ರು ಈ ಒಂದು ಕೊನೆ ಅವರ ಮುಖ್ಯಮಂತ್ರಿ ಸ್ಥಾನ ಅನ್ಸುತ್ತೆ ಈ ಸಲ, ಇದು ಮುಗಿದೋದ್ರೆ 5 ವರ್ಷ ಮುಗೀತು, 2 ವರ್ಷ ಮುಗೀತು, ಅಥವಾ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಿತ್ಕೊಂತಾರ ಗೊತ್ತಿಲ್ಲ. ನಾವು ಹೇಳೋದು, ಏನಾದರೂ ಬಡವರಿಗೆ ಇವೆಲ್ಲ ಸರ್ಕಾರಿ ಶಾಲೆಗಳನ್ನ ಬೇಕಾದ್ರೆ ವಶೀಕರಣ ಮಾಡಿಕೊಂಡು ಬಡವರಿಗೆ ಶಿಕ್ಷಣ ಕೊಡುವಂಥದ್ದು, ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡಲಿ ಫಸ್ಟು. ಅದನ್ನ ಬಿಟ್ಟು ಇವರು ಇವತ್ತಿಗೂ ಜಾತಿ 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 ನಾನು ಅಹಿಂದೆಯಿಂದ ಬಂದೆ ಅಂತಾರೆ. ಯಾವುದ್ರಿ ಅಹಿಂದೆಯಿಂದ ಬಂದಿರೋದು ಇವರು? ಅಹಿಂದೆಯಿಂದ ಬಂದ ಮೇಲೆ ಏನಾಗಿದೆ ಇವರಿಗೆ? ಹಾಗಾದ್ರೆ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಇದು ಮುಂದಿನ ಬರುವಂತ ಯುವ ಪೀಳಿಗೆಗೆ, ಯುವಕರಿಗೆ ಏನು ಕೊಡ್ತಾ ಇದ್ದಾರೆ ಇವರು? ಖಂಡಿತ ಸರ್, ಖಂಡಿತ. ತಾಯ್ನಾಡು ರಾಘವೇಂದ್ರ ಅವರ ಸಾಕಷ್ಟು ರಾಜಕೀಯ ನಾಯಕರ ಆರೋಪ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು
ಹಿಂದೂ ಸಮುದಾಯಗಳನ್ನ ಒಡೆದು ಆಳುವ ನೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿಂದೆ ಅಧಿಕಾರದಲ್ಲಿದ್ದಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರಯತ್ನವನ್ನ ಮಾಡಿ ಕೈ ಸುಟ್ಕೊಂಡ್ರು. ಈಗ ಮತ್ತದೇ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತೇಳಿ ನೀವು ಒಪ್ತೀರಾ ಈ ಮಾತನ್ನ? ಅಲ್ಲ, ಖಂಡಿತ. ಈಗ ಲಾಯರ್ ಸಾರು ನಾವೇನೆಲ್ಲ ಹೇಳ್ಬೇಕು ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ತುಂಬಾ ಅತ್ಯುತ್ತಮವಾದ ಚರ್ಚೆ ಇದು. ನಮಗೀಗ ಒಂದು ಅನಿಸ್ತಾ ಇದೆ, ಏನು ಇವಾಗ RTI ಬಗ್ಗೆ ಚರ್ಚೆ ಮಾಡಿದ್ರಲ್ವಾ, ಮೊದಲು ಸಿದ್ದರಾಮಯ್ಯ ಅವ್ರದ್ದು ಜಾತಿ ಗಣತೆ ಮಾಡಿದರೆ ಅವ್ರು ಏನು ಬರೆಸ್ತವ್ರೆ ಅನ್ನೋದು ನಮಗೊಂದು ಅನುಮಾನ ಕಾಡ್ತಾ ಇದೆ, ಒಂದು ಕುತೂಹಲ ಇದೆ. ಸಿದ್ದರಾಮಯ್ಯ ಅವರು ಕುರುಬರ ಅಥವಾ ಮುಸ್ಲಿಂ ಅವರ, ಅದರಲ್ಲಿ ಕುರುಬ ಮುಸ್ಲಿಂ ಅಂತ ಬರೆಸ್ತಾರ ಅಥವಾ ಕುರುಬ ಕ್ರಿಶ್ಚಿಯನ್ ಅಂತ ಬರೆಸ್ತಾರ ಅನ್ನೋದೇ ನಮಗೊಂದು ಕುತೂಹಲ ಆಗಿದೆ. ಯಾಕೆಂದರೆ ಮೊದಲದು ನೋಡಬೇಕಾಗಿದೆ. ಯಾಕೆಂದರೆ ಅವ್ರು ಹಿಂದೂವಲ್ಲಿ ಹುಟ್ಟಿದ್ರೆ ಈ ರೀತಿಯ ಹಿಂದೂಗಳನ್ನೆಲ್ಲ ಹೊಡೆದಾಳ್ತಾ ಇರಲಿಲ್ಲ. ನಾವೇನು ಅಂದರೆ ಸಿದ್ದರಾಮಯ್ಯ ಅವ್ರದ್ದು ಅಂತ್ಯ ಆಗುತ್ತೆ. ಈಗ ಮಕ್ಕಳಿದ್ದಾರೆ, ಈ ಮೊಮ್ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳಿಗೂ ಮರಿಮಕ್ಕಳು ಹುಡ್ತಾರೆ. ಇವತ್ತು ಇದೇ ರೀತಿ ಆಗೋದ್ರೆ ಎಲ್ಲಿಂದ ನಮಗೆ ಹಿಂದೂಗಳ ಸಂಖ್ಯೆ ಈ ಥರ ಕಮ್ಮಿ ಮಾಡಿದ್ರೆ ಹೊಡೆದಾಳ್ತಾ ಇದ್ರೆ ಮುಂದೆ ಸ್ವಾಮಿ ನೀವು ಯೋಚನೆ ಮಾಡಿ. ಇವತ್ತು ರಾತ್ರಿ 1 ಅವರ್ ಕೂತ್ಕೊಂಡು ಈ ಕಾರ್ಯಕ್ರಮನ ನೋಡಿದರೆ ಸಿದ್ದರಾಮಯ್ಯ ಅವರು ಯೋಚನೆ ಮಾಡಿ, ಇವತ್ತೇನೋ ನನಗೆ ಏನು ಅಧಿಕಾರ ಇದೆ, ಬಲ ಇದೆ, ಎಲ್ಲ ಇದೆ, ನಾಳೆ ದಿನ ನಿಮ್ಮ ಮಕ್ಕಳು ಮರಿಮಕ್ಳಿಗೆ ಇದೇ ಅಧಿಕಾರ ಸಿಗಲ್ಲ ನಿಮಗೆ. ಅವರು ಒಂದಿನ ಅಧಿಕಾರ ವಂಚಿತರಾಗಿ ಎಲ್ಲೋ ಮೂಲೆ ಕೂತ್ಕೊಳ್ತಾರೆ. ಯಾಕೆಂದರೆ ಎಷ್ಟೋ ಮುಖ್ಯಮಂತ್ರಿಗಳ ಮಕ್ಕಳು ಇವತ್ತೆಲ್ಲ ಅಧಿಕಾರದಲ್ಲಿಲ್ಲ, ಎಷ್ಟೋ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಕ್ಕಳುಗಳು ಅಧಿಕಾರದಲ್ಲಿಲ್ಲ. ಇವತ್ತು ಅಂಥ ಸಂದರ್ಭ ನಿಮ್ಮ ಮಕ್ಕಳಿಗೆ ಮರಿಮಕ್ಳಿಗೆ ಬಂದಾಗ ನೀವು ಇದೇ ರೀತಿ ಹಿಂದೂ ಜಾತಿನ ತುಳಿತಾ ಇದ್ರೆ ಮುಂದಿನ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ರಕ್ತ ಹಂಚಿಕೊಂಡು ಏನು ತಲತಾಂತರ ಬದುಕುತ್ತಲ್ಲ ನಿಮ್ಮ ಕುಟುಂಬ, ಅವರ ಕತೆ ಬಗ್ಗೆ ಯೋಚನೆ ಮಾಡಬೇಕಲ್ಲ ಇವರು. ಯಾಕೆಂದ್ರೆ ಇವತ್ತು ಎಲ್ಲ ರಾಜಕಾರಣಿಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೋಡಿ, ಇವತ್ತು ನೇಪಾಳದಲ್ಲಿ ಎಲ್ಲ ಹೊಡೆದು ಓಡಿಸಿದ್ರು ಈ ಥರನೇ. ಅಲ್ಲೂ ಕಾಂಗ್ರೆಸ್ ಈ ಒಂದು ಜಾತೀಯತೆ ಮಾಡಿಕೊಂಡೇನೆ ಇವತ್ತು ನೇಪಾಳನ ಇವತ್ತು ಎಲ್ಲ ಜನಗಳು ಯುವಕರು ಹೊಡೆದು ಓಡಿಸಿ ಇದಕ್ಕೆ ಅವರ ವಿಧಾನಸೌಧಕ್ಕೇನೆ ಅಲ್ಲಿ ಬೆಂಕಿ ಹಚ್ಚಿ ಅವ್ರನ್ನೆಲ್ಲ ಏನ್ರಿ ಅದು ಹೊಡೆದಿದ್ದು ಅಂದ್ರೆ ಹಂಗಿಂಗಲ್ಲ, ಚಿರಂಡಿ ಕೊಳಚೆ ನೀರಲ್ಲಿ ಕೆಡಗಿಬಿಟ್ಟು ಹೊಡೆದು ಓಡಿಸಿದ್ದಾರೆ. ಆ ಪರಿಸ್ಥಿತಿನೂ ಸ್ವಲ್ಪ ದಿನದಲ್ಲಿ ಇವತ್ತು ಯಾಕೆಂದ್ರೆ ಕರ್ನಾಟಕಕ್ಕೆ ಬರುತ್ತೆ. ಯಾಕೆಂದ್ರೆ ಇವತ್ತು ನೋಡ್ರಿ, ಸಾರ್ ಹೇಳ್ದಂಗೆ ನಾನು ಇವತ್ತು 2-3 ಸಲ ಹೇಳಿದೆ, ಯಾವಾಗ ನಮಗೆ ಬಿಟ್ಟಿ ಭಾಗ್ಯ BMTC KSRTC ಬಂತು, ಎಲ್ಲ ಡಿಪೋದಲ್ಲಿ 100 ಬಸ್ ಇದ್ರೆ 40 ಬಸ್ ರೋಡಿಗೆ ಇಳಿತಾ ಇತ್ತು. ಎಲ್ಲ 40 ಬಸ್ಸಲ್ಲೂ 20 ಬಸ್ಸು ಒಳ್ಳೆ ಬಸ್ ಇದೆ, 20 ಬಸ್ಸಿಗೆ ಗೇರ್ ಇದ್ರೆ ಕ್ಲಚ್ ಇಲ್ಲ, ಕ್ಲಚ್ ಇದ್ರೆ ಟೈರ್ ಇಲ್ಲ. ಇವತ್ತು ಎಲ್ಲ ಕಡೆ ಏನು ಯಮಕಿಂಕರ್ ತರ ಇವತ್ತು ದಿನ ಒಂದೊಂದು ಎಕ್ಸ್ಟೆಂಟ್ ಆಗ್ತಾ ಇದೆ. ಆ ರೀತಿ ವ್ಯವಸ್ಥೆ ತಗೊಂಡು ಹೋಗ್ತಾ ಇದ್ದೀರಾ. ಇವತ್ತು ನೋಡಿ ಜಾತಿ ಗಣಿತಲ್ಲೂ ಅಷ್ಟೇನೆ. ಈಗ ಇವತ್ತು ನೋಡಿ ನಮ್ಮಲ್ಲಿ ಯಾರು ಮುಸ್ಲಿಂ ಬಾಂಧವರು ಬಂದ್ಬಿಟ್ಟು ನಮ್ಮನ್ನ ದಸರಾ ಉದ್ಘಾಟನೆ ಮಾಡಿ ಅಂತ ಕರೆದಿರಲಿಲ್ಲ. ಇವರೇ ವೈಯಕ್ತಿಕವಾಗಿ ಬಂದ್ರು, ಅವ್ರು ಕನ್ನಡಕ್ಕೋಸ್ಕರ ಮಾಡಿ, ಕನ್ನಡದ ಯಾವ್ದಾದ್ರು ಮಾಡಿ ಕನ್ನಡ ಸಮ್ಮೇಳನ ಮಾಡ್ತೇವೆ, ಉದ್ಘಾಟನೆ ಮಾಡಿಸ್ಬೋದಾಗಿತ್ತು. ಆದ್ರೆ ತಪ್ಪು ಅಂತ ಹೇಳ್ತಿಲ್ಲ, ಅವರು ಹಿಂದೂ ಧರ್ಮದ ಪ್ರಕಾರನೇ ಮಾಡಿದ್ದಾರೆ, ಒಳ್ಳೇದಾಯ್ತು, ಅವ್ರಿಗೆ ನಾವು ಧನ್ಯವಾದ ಹೇಳೋಣ. ನಾವು ಹೇಳ್ತಾ ಇರೋದಿಲ್ಲಿ ಇವರ ಉದ್ದೇಶ, ಈ ಒಂದು ಸರ್ಕಾರದ ಉದ್ದೇಶ ಏನಪ್ಪಾ ಅಂದ್ರೆ ಮಾಧ್ಯಮಗಳನ್ನ ಡೈವರ್ಟ್ ಮಾಡೋದು. ಅಂದ್ರೆ ಮಾಧ್ಯಮಗಳ ಜನಗಳು ನೋಡ್ತಾ ಇದ್ದಾರೆ, ಮಾಧ್ಯಮದ ಫೋಕಸ್ ಯಾವುದೋ ಒಂದು ಜಾತಿ ಬಗ್ಗೆ, ಯಾವುದೋ ಒಂದು ಪಂಗಡದ ಬಗ್ಗೆ, ಯಾವುದೋ ಒಂದು ಉದ್ಘಾಟನೆ ಬಗ್ಗೆ ನಿಮ್ಮನ್ನೆಲ್ಲ ಡೈವರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಜನಗಳಿಗೆ ಈ ರಸ್ತೆ ಗುಂಡಿಗಳು ಯಾರು ಕೇಳಲ್ಲ, ರೈತರ ಬೆಳೆ ಹಾನಿಗಳಿಗೆ ಯಾರು ಕೇಳಲ್ಲ. ಈಗ ಬೇರೆ ಯಾರೋ ಒಂದು ಇಲ್ಲಿ ಡ್ರಗ್ಸ್ ಮಾಫಿಯಾ ಇದೆ, ಇನ್ನೊಂದಿದೆ, ಯಾವುದೋ ಇದೆ, ಇವರ ಲಂಚ ಭಾಗತನ, ಇವರ 60% ಪರ್ಸೆಂಟೇಜು ಯಾರೂ ಗಮನಿಸಲ್ಲ. ಇವ್ರದ್ದು ಉದ್ದೇಶ ಏನು ಅಂದ್ರೆ ಪ್ರತಿ ಒಂದನ್ನು ಜನಗಳಿಗೆ ಮೂಗು ತಿಪ್ಪ ಸವರ್ತಾರೆ, ಬೇರೆ ಕಡೆಗೆ ನಿಮ್ಮ ಮಾಧ್ಯಮಗಳನ್ನು ಡೈವರ್ಟ್ ಮಾಡ್ತಾರೆ. ಇವರ ಕೆಲಸನೇ ಇದು. ಯಾಕಂದ್ರೆ ಹೆಂಗೋ ಮಾಡಿ 5 ವರ್ಷ ಮುಗಿಸ್ಬಿಡ್ಬೇಕು, ಪ್ರಾಮಿಸ್ ಮಾಡಿ. ಇವತ್ತು ನೋಡಿ ನಾನು ಹೇಳ್ತಾರಲ್ಲ, 6.5 ಕೋಟಿ ಜನರಲ್ಲಿ 40 ಲಕ್ಷ ಜನ ಇವತ್ತು ಈ ಒಂದು ಬಿಟ್ಟಿ ಭಾಗ್ಯನ ಪ್ರಯೋಜನ ಪಡ್ಕೊಂತ ಇಲ್ಲ ರೀ. 40 ಲಕ್ಷ ಜನ ಇಲ್ಲ ಇದಕ್ಕೆ. ಅದು RTI ತೆಗೆದೆಲ್ಲ ನಮ್ಮ BJP ಅವರು ವಿರೋಧ ಪಕ್ಷದವರು ಸುಮಾರು ಮಾತಾಡ್ತಾರೆ. ಅವ್ರು ಈ ಕೆಲಸ ಮಾಡಬೇಕು, ಎಷ್ಟು ಜನರಿಗೆ ಸೌಲಭ್ಯ ಸಿಗ್ತಾ ಇದೆಯಪ್ಪ ನೋಡಿ ಅನ್ಬೇಕು. ನಮ್ಮಲ್ಲಿ ಏನಾಗಿದೆ, BJP ಅವ್ರದ್ದು ಅಷ್ಟೇ ಕರ್ಮ. ನಮಗೆ ವಿರೋಧ ಪಕ್ಷ ನಾಯಕರು ಬರೇ ಹಿಂದೂ ಮುಸ್ಲಿಂ ಮಾತಾಡ್ತಾರೆ, ಇದ್ರ ಯಾವ್ದು ವಾಸ್ತವ ಮಾತಾಡಲ್ಲ ರೀ. ಇವತ್ತು ಮೋದಿ ಅವರು ಮಾಡಿರೋ ಕೆಲಸ, ಏನ್ ಕೆಲಸ ಮಾಡಿದ್ದಾರೆ, ಎಷ್ಟು ಅಭಿವೃದ್ಧಿ ಆಗಿದೆ, ಅಥವಾ ಯಾರು ಮೆಟ್ರೋ ಟ್ರೈನಿಗೆ ಎಷ್ಟು ದುಡ್ಡು ಹಾಕಿದ್ರು, ಇದನ್ನ ಯಾವುದು ಮಾತಾಡೋ ಯೋಗ್ಯತೆ ನಮ್ಮ BJP ಅವ್ರಿಗೂ ಇಲ್ಲ. ಇದು ಏನ್ ನಮ್ಮ ಕರ್ಮ ಇದು. ಬರೇ ಇವ್ರು ಮಾತಾಡ್ತಿದ್ರೆ ಅಲ್ಲಿ ಕಲ್ಲು ಹೊಡೆದ್ರು, ಇಲ್ಲಿ ಕಲ್ಲು ಹೊಡೆದ್ರು, ಅದನ್ನ ಎತ್ಕಟ್ಟಿ. ಇದು ಮದ್ದೂರು ಗಲಾಟೆ ಆಯ್ತು, ಎತ್ಕೊಟ್ಟಿ. ಈಗ ಈ ಮದ್ದೂರು ಗಲಾಟಲ್ಲಿ ನಾವು ಕಾಂಗ್ರೆಸ್ ಈಗ ಏನು 18 ಜನ ಕಲ್ಲು ಹೊಡೆದಿದ್ರು, ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ಮೇಲೆ ಅಲ್ಲೇನು ಹೋಗಿ ಇದು ಮಾಡಿಲ್ಲ. ಯಾಕಂದ್ರೆ ಎಲ್ಲಾ ಜಾತಿಯಲ್ಲೂ ಎಲ್ಲಾ ಸಮುದಾಯದಲ್ಲೂ ಲುಚ್ಚಗಳಿದ್ದಾರೆ. ಇವತ್ತು ಬೆಂಕಿ ಹಟ್ಟುವಂತ ಕೆಲಸಗಳು ಮಾಡ್ತಾರೆ. ಆದ್ರೆ ಅದರಲ್ಲಿ ಸ್ವಲ್ಪ ಕ್ರಮೇಣ ಜಾಸ್ತಿ ಅದರಲ್ಲಿ ಇದ್ದಾರೆ. ಅದಕ್ಕೆ ಯಾರು ಅದನ್ನ ನೋಡಿ, ಒಂದು ಯಾವುದೇ ನೋಡಿ, ಮದ್ದೂರಲ್ಲಿ ಅರೆಸ್ಟ್ ಆದ್ರು 18 ಜನ.
ಅದರ ಹಿನ್ನೆಲೆ ಯಾರು, ಕಲ್ಲನ್ನು ಯಾರು ತಂದು ಕೊಟ್ಟರು, ಯಾವ ಪಕ್ಷದ ಹಿನ್ನೆಲೆ ಇದೆ, ಬಿಜೆಪಿ ಅವ್ರದ್ದು ಇದೆಯಾ, JDS ಅವ್ರದ್ದು ಇದೆಯಾ, ಅಥವಾ ಕಾಂಗ್ರೆಸ್ ಅವ್ರದ್ದು ಇದೆಯಾ, ಈ ಹಿನ್ನೆಲೆಗಳಿಗೆ ಹೋಗಲ್ಲ ಇವರು. ಬರೀ ಆಯ್ತು ಗಲಾಟೆ ಆಯ್ತು, ಇವರೆಲ್ಲ ಸ್ಟ್ರೈಕ್ ಮಾಡ್ತಾರೆ, ಇವರೊಂದಿಷ್ಟು ಜನ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತು ಮುಗೀತು. ಮತ್ತಿರ್ಗ ಯಾವುದೋ ಒಂದು ಗಲಾಟೆ ಆದಾಗ ಜನಗಳಿಗೆ ಎಚ್ಚೆತ್ತೋ, ಇಲ್ಲೊಂದು ಗಲಾಟೆ ಆಯ್ತು, ಅವತ್ತೊಂದು ಗಲಾಟೆ ಆಯ್ತು. ಅವತ್ತು ಗಲಾಟೆಗೆ ಕಾರಣ ಏನು, ಅಲ್ಲಿ ಯಾರು ಮೌಲ್ಯ ಸಾಬ ಮಾಡಿದ್ದ, ಅಲ್ಲಿಗೆ ಹಂಗೆ ಕಲ್ಲುಗಳು ಬಂದವು, ಇದನ್ನ ಚರ್ಚೆ ಮಾಡಿ ಯಾರಲ್ಲ ಅದನ್ನ ಅವ್ರಿಗೆ ತಕ್ಕ ಶಿಕ್ಷೆ ಆಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಆಗಲ್ಲ ರೀ. ಇವತ್ತು ಅಮಾಯಕರು ಇವತ್ತು ನೋಡ್ರಿ, ಯಾವುದೇ ಗಲಭೆಗಳಲ್ಲಾಗ್ರಿ, ಮಂಗಳೂರು ಗಲಭೆಗಳಿರ್ಬೋದು, ಇಲ್ಲೇ ಮದ್ದೂರ್ದು ಇರ್ಬೋದು, ಮೈಸೂರು ಎನಿ ಗಲಭೆಗಳಲ್ಲಿ ಯಾರಾದ್ರೂ ಒಬ್ಬ ರಾಜಕಾರಣಿ ಮಗ ಸತ್ತಿದಾರ, ರಾಜಕಾರಣಿಗಳ ಮೊಮ್ಮಕ್ಕಳು ಸತ್ತಿದಾರ, ಎಲ್ಲರೂ ಅಮಾಯಕರು ಸಾಯ್ತಾರೆ. ಯಾಕೆಂದ್ರೆ ಇವರ ಜಾತೀಯತೆಗೆ ಇವ್ರು ಬೆಳೆ ಬೇಯಿಸ್ಕೊಳ್ಳೋಕೆ. ಇವತ್ತು ಲಿಂಗಾಯತರ ಲೀಡರ್ಗಳು, ನಾವು ಲಿಂಗಾಯತರು ಅಂತಾರೆ, ಕೆಲವು ಮೊನ್ನೆ ಲಿಂಗಾಯತರ ಲೀಡರ್ಗಳು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಸಭೆ ಮಾಡಿದ್ರಿ, ಅವ್ರು ಯಾರು ಲಿಂಗಾಯತರು ಅಲ್ಲ, ನಾವು ಹೇಳ್ತೇವೆ, ಅವ್ರು ಇವರೇ ಸೇವರೇ ಅಲ್ಲ, ಅವ್ರು ಬಣಜಿಗರು, ಶೆಟ್ರು, ಇವರಲ್ಲ, ಇವ್ರು ನಾವು ಲೀಡ್ರು, ಜಗದೀಶ್ ಶೆಟ್ರು ಅಂತ ಇದ್ರಪ್ಪ, ಲಿಂಗಾಯತರು ಅಥವಾ ಶೆಟ್ರು ಅಂತ ಬರುತ್ತೆ. ಅದೇಂಗ್ರಿ ಅವರು ಲೀಡರ್ ಆಗ್ತಾರೆ, ಲಿಂಗಾಯತರ ಲೀಡರ್ ಆಗ್ತಾರೆ, ಬಣಿಜಿಗರು ಬರ್ತಾರೆ, ಬಣಿಜರು ಹೆಂಗ್ರಿ ಲಿಂಗಾಯತರ ಲೀಡರ್ ಆಗ್ತಾರೆ. ಈಗ ನಾವು ರಿಯಲ್ ಲಿಂಗಾಯತರನ್ನ ವೀರೇಶ್ ಮೂಲೆ ಗುಂಪು ಮಾಡ್ತಾರೆ, ನಾವು ಲೀಡ್ರು ಅಂತಾರೆ. ಯಾಕಂದ್ರೆ ಇವ್ರು ಓಟ್ ಬೇಕಷ್ಟೇ, ಅದ್ರ ಸ್ಪಷ್ಟೀಕರಣ ಕೊಡ್ಬೇಕಲ್ಲ ಲಿಂಗಾಯತರ ಲೀಡರ್ಗಳು, ಅಥವಾ ನಮ್ಮ ಸ್ವಾಮೀಜಿಗಳು ಸ್ಪಷ್ಟೀಕರಣ ಕೊಡ್ಬೇಕಲ್ವಾ ಯಾರಿದ್ದಾರೆ ಅಂತ. ಇವತ್ತು ಒಂದು ರಸ್ತೆಗೆ ಒಬ್ಬೊಬ್ರು ಸ್ವಾಮೀಜಿಗಳಿದ್ದಾರೆ, ಅವರು ಎಲ್ಲೂ ಒಗ್ಗಟ್ಟಿಲ್ಲ. ಇವು ನಮ್ಮ ಪಂಚಮಶಾಲಿ ಹೇಳ್ತಾರೆ, ಅವ್ರಿಗೆ ಯಾವ್ದೋ ಫಾರಿನ್ ದುಡ್ಡು ಬಂದಿದೆ, ಎಲ್ಲ ಭಿಕ್ಷಿಕ ಸ್ವಾಮೀಜಿಗಳು, ನಾನ್ ಮಾತ್ರ ಹೈಫೈ ಸ್ವಾಮೀಜಿ, ನಾನು ವಿಭೂತಿ ಬಡ್ಕೊಂತಾನೆ, ನಾನು ಪಂಚಮಶಾಲಿ ಅಂತಲೇ ಬರ್ಸಿ. ನಿನ್ಗೆ ಯಾರಪ್ಪ ಅಧಿಕಾರ ಕೊಟ್ರು? ನೀವು ಸ್ವಾಮೀಜಿಗಳಿಗೆ ನೀವು ಪಂಚಮಶಾಲಿ ಅಂತ ಲಿಂಗಾಯತರಲ್ಲಿ ಹೇಳ್ಕೊಂಡ್ ಬಂದಿದ್ವಾ? ಇಲ್ಲ ತಾನೆ. ಅದನ್ನ ನೀವೆಲ್ಲ ಲಿಂಗಾಯತರು ಕೇಳಬೇಕಲ್ವಾ. ಇನ್ನೊಬ್ಬ ಸ್ವಾಮಿ ಹಾಗೆ. ಇದು ನೋಡಿ, ಇದು ಒಗ್ಗಟ್ಟಬೇಕು. ನಾವ್ ಹೇಳೋದಿಷ್ಟೇ, ಎಲ್ಲರೂ ಒಗ್ಗಟ್ಟಾಗಬೇಕು, ಇಲ್ಲ ಅಂದ್ರೆ ದೇಶ ಉಳಿಯಲ್ಲ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸರ್. ಅಲ್ಲ, ಈಗ ಅದೇನೇ ದೊಡ್ಡ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಗೊಂದಲನೂ ಕಾರಣ ಏನಾದರೂ ಈ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ವೀರಶೈವ ಕೆಲ ಮುಖಂಡರು, ಸ್ವಾಮೀಜಿಗಳು ಏನಾದ್ರು ಕಿಕ್ ಬ್ಯಾಂಕ್ ತಗೋಬಿಟ್ಟಾರ ಅನ್ನೋ ಅನುಮಾನ ನಮಗೆಲ್ಲ ಸಾಮಾನ್ಯ ಜನರಿಗೆ ಬರ್ತಾ ಇತ್ತು ಇವಾಗ. ಯಾಕೆಂದ್ರೆ ಒಬ್ಬ ಸ್ವಾಮೀಜಿ ಹೇಳ್ತಾನೆ ವೀರಶೈವ ಬರ್ಸಿ ಅಂತ, ಒಬ್ಬ ರಾಜಕೀಯ ಮುಖಂಡ ಹೇಳ್ತಾನೆ ಹಿಂದೂ ಬರ್ಸಿ ಅಂತ, ಇನ್ನೊಬ್ಬ ಸ್ವಾಮೀಜಿ ಹೇಳ್ತಾರೆ ನೀವು 5 ಮಕ್ಕಳಿಗೆ ಒಬ್ಬನಿಗೆ ಹುಟ್ಟಿದ್ರೆ ವೀರಶೈವ ಬರ್ಸಿ, 5 ಜನ ಹುಟ್ಟಿದ್ರೆ ಲಿಂಗಾಯತ ಬರ್ಸಿ ಅಂತ. ಇದು ಇವರಿಗೆಲ್ಲ ಈ ಫಸ್ಟ್ ಈ ಸ್ವಾಮೀಜಿಗಳಿಗೆ ಮತ್ತೆ ರಾಜಕೀಯ ಮುಖಂಡರಿಗೆ ನಾವೇನ್ ಮಾಡ್ಬೇಕು? ಅದಕ್ಕೆ ನಾನು ಹೇಳಿದ್ದು, ಏನು ರಾಜಕೀಯ ಮುಖಂಡರುಗಳು ಮೊನ್ನೆ ಸಭೆ ಸೇರಿದ್ರಲ್ವಾ, ಅವ್ರು ಯಾರು ಕೂಡ ಲಿಂಗಾಯತರಲ್ಲ, ಶೆಟ್ರು, ಬಣಜಿಗರು, ಇನ್ನೊಂದು ಜಾತಿ ಸೇರಿದವರು. ಅವ್ರು ಯಾರು ಈ ಸ್ವಾಮೀಜಿಗಳು ಅಂತ ಹಿನ್ನೆಲೆ ಚೆಕ್ ಮಾಡಬೇಕು. ಈ ಸ್ವಾಮೀಜಿಗಳು ಸಹ ಮೂಲತಃ ಲಿಂಗಾಯತರ, ವೀರಶೈವರ, ಅಥವಾ ಇವರೇನವರು ಬೇರೆಯವರ ಅಂತ. ಈಗ ಅವನು 5 ಜನರಿಗೆ ಹುಟ್ಟೋದು ಅಂತ ಒಬ್ಬ ಸ್ವಾಮೀಜಿ ಹೇಳಿಕೆ ಕೊಡ್ತಾನೆ ಅಂತ ಅಂದಾಗ, ಅವ್ರು ಎಷ್ಟು ಜನರಿಗೆ ಹುಟ್ಟಿದ್ದಾರೆ ಸ್ವಾಮೀಜಿ ಹಾಕಿನ ಮುಂಚೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ ಇವತ್ತು. ಯಾಕೆಂದ್ರೆ ಆ ಪದ ಒಬ್ಬ ಸ್ವಾಮೀಜಿ, ಈಗ ಸ್ವಾಮೀಜಿ ಅಂದರೆ ನಾವು ಹೇಳ್ತೇವೆ ನಮ್ಮ ಮಕ್ಕಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ, ಈ ಸ್ವಾಮೀಜಿ ಥರ ಬದುಕಿ ಅಂತೇವೆ. ಈ ರೀತಿ ಸ್ವಾಮೀಜಿ ಬಾಯಲ್ಲಿ ಬರ್ತಾ ಇದೆ ಅಂದರೆ ನಾವು ನಮ್ಮ ಮಕ್ಕಳನ್ನ ಹೋಗಿ ಸ್ವಾಮೀಜಿಗಳ ಹತ್ರ ಕರ್ಕೊಂಡು ಹೋಗೋಕ್ಕಾಗತ್ತಾ? ಒಬ್ಬ ಮೃತ್ಯುಂಜಯ ಸ್ವಾಮೀಜಿ ಈಗೇನೋ ಮೊನ್ನೆ ತೆಗೆದಾಕಿದ್ರು, ಅವನೇನೋ ಸ್ವಂತ ದುಡ್ಡು ಅಲ್ಲಿ ಇಲ್ಲಿ ದುಡ್ಡು ಮಾಡ್ಕೊಂಡವನೆ ಅಂತ ಸ್ವಂತ ಮಠ ಕಟ್ತವನೆ. ಆದರೆ ಈ ರೀತಿಯ ಒಂದು ಸ್ವಾಮೀಜಿಗಳು ಮತ್ತೆ ನೋಡ್ರಿ ಇವತ್ತು ಏನಾಗಿದೆ, ಈಗ ಏನಾಗ್ಬಿಟ್ಟು ಯಥೇಚ್ಛವಾಗಿ ನಾವು ಹಿಂದೂನಪ್ಪ, ನಾವು ಹಿಂದೂ ಅಂತಲೇ ಬರೆಸ್ತೇವೆ. ನಾನೊಬ್ಬ ಹಿಂದೂ, ನಾನು ಹಿಂದೂ ಅಂತಲೇ ಬರೆಸ್ತಾನೆ, ಆಯ್ತಲ್ಲ. ಯಾವ ಜಾತಿ, ನಾವು ಸಮುದಾಯ ಜಾತಿ ಅಂದಾಗ ವೀರಶೈವ ಆಗುತ್ತೆ, ನಾನೊಬ್ಬ ಹಿಂದೂ ಅಂತಲೇ ನಾನು ಬರೆಸ್ತಾನೆ. ಎಲ್ಲರಿಗೂ ಮನವಿ ಮಾಡ್ಕೊಂತ ಇದ್ದೇವೆ, ಹಿಂದೂ ಅಂತಲೇ ಬರ್ಸಿ ಎಲ್ಲರೂ. ಹಿಂದೂ ಎಷ್ಟು ಜನ ಹಿಂದೂ ಅಂತಲೇ ಆಗಲಿ, ಇಲ್ಲಿ ಏನಾರು ಆ ಥರ ಗಣತಿ ಆದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್. ಯಾಕೆಂದರೆ ನೋಡಿ, ಕ್ರಿಶ್ಚಿಯನ್ನಲ್ಲಿ ಹಲವಾರು ಜಾತಿಗಳಿದೆ, ಎಲ್ಲರೂ ಕ್ರಿಶ್ಚಿಯನ್ ಅಂತ ಬರೆಸ್ತಾರೆ. ಮುಸ್ಲಿಮಲ್ಲಿ ಹಲವಾರು ಮುಸ್ಲಿಂ ಸಮುದಾಯಗಳಿದ್ದಾವೆ, ಬೇರೆ ಬೇರೆ ವಿಂಗಡಗಳಿದ್ದಾವೆ, ಮುಸ್ಲಿಂ ಅಂತ ಬರೆಸ್ತಾರೆ. ಎಲ್ಲ ಬೇರೆ ಬೇರೆದ್ರಲ್ಲಿ ಇರೋದ್ರಿಂದ ತಾವೆಲ್ಲ ದಯವಿಟ್ಟು ಹಿಂದೂಗಳು ಅಂತ ಹಿಂದೂ ಅಂತಲೇ ಬರ್ಸಿ. ಅಟ್ಲೀಸ್ಟ್ ಎಷ್ಟು ಜನಸಂಖ್ಯೆ ಹಿಂದೂದಿದೆ ಅಂತನಾರು ಗೊತ್ತಾಗುತ್ತೆ. ಮುಂದಿನ ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಅದೊಂದು ಒಳ್ಳೆದರೂ ಆಗುತ್ತೆ, ಅದನ್ನು ನಾವು ಹೇಳ್ಬೋದು. ಆದರೆ ಇವತ್ತು ಏನಾಗಿದೆ ನೋಡಿ, ಯಥೇಚ್ಛವಾಗಿ ಕೊಟ್ಟಾಗ ಜನಗಳು ಈ ಥರ ಒಂದು ಗೊಂದಲ ಸೃಷ್ಟಿ ಆಗುತ್ತಂತೆ. ಇವು ಸಿದ್ದರಾಮಯ್ಯ ಅವರಿಗೆ ಅದೇ ಆಗಿರೋದು. 136 ಜನ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ನಿಗಮ ಮಂಡಳಿಗಳು ಮಾಡಿದ್ರು, ಅವ್ರಿಗೆ ಊಟದ ಕಾರ್ ಕೊಡಕ್ಕೆ ಸಾಧ್ಯವಾಗ್ತಿಲ್ಲ. ಈ ರೀತಿಯ ಜಾತಿ ಗಣತಿ, ಇನ್ನೊಂದು ಗಣತಿ, ಅದಕ್ಕೊಬ್ಬರು ಅಧ್ಯಕ್ಷರು ಮಾಡಬೇಕು, ಅದಕ್ಕೊಂದು 4 ಜನ PAಗಳು ಕೊಡಬೇಕು, ಅವ್ರಿಗೆ ಏನಾರು ಒಂದು ಕೆಲಸ ಕೊಡಬೇಕು. ಕೆಲಸ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತಾರೆ? ಇವ್ರನ್ನ ಬೈಕೊಂಡು ಓಡಾಡ್ತಾರೆ. ಇವತ್ತು ನೋಡ್ರಿ, ಒಬ್ಬ ಸಚಿವರು ರಾಜಣ್ಣ ಅಂತವರು, ಪ್ರಾಮಾಣಿಕ ಸಚಿವರು, ಬರೀ ಒಬ್ಬ ರಾಹುಲ್ ಗಾಂಧಿ ಬಗ್ಗೆ ಇವತ್ತು ಏನು ನೀನು ಮಾಡ್ತಾರ ಸರಿ ಇಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಯಾರೋ ಒಬ್ಬನು ಡೆಲ್ಲಿದವರೆ ಬಂದ್ಬಿಟ್ಟು ಇಲ್ಲಿ ಇಷ್ಟು ಜನ ಮುಖ್ಯಮಂತ್ರಿನ ಸೈಡಿಗೆ ಹಾಕ್ಬಿಟ್ಟು ಇಲ್ಲಿ ಸಮೀಕ್ಷೆ ಮಾಡ್ತಾ ಇದೀಯಾ, ನಮ್ಮ ಇದೊಂದು ಕೇಳ್ತಾ ಇದೀಯಾ, ನೀನ್ಯಾರು ಕೇಳಕ್ಕೆ ಅಂತ ಪ್ರಶ್ನೆ ಮಾಡಿದ್ರು ರಾಜಣ್ಣ ಅವರು ಅಂತ ಹೇಳಿ. ಅಂತ ಒಂದು ಒಳ್ಳೆ ಸಮುದಾಯದಿಂದಲೇ ಬಂದಿರೋ ಅಂಥವ್ರು, ಆ ಥರ ಹಿನ್ನೆಲೆ ಉಳ್ಳ ಒಳ್ಳೆ ಲೀಡ್ರು ಇವತ್ತು ಅವರನ್ನ ಏನ್ ಮಾಡಿದ್ರು ಹೇಳಿ? ವಜಾ ಮಾಡಿದ್ರು. ರಾಜೀನಾಮೆ ಕೊಡೋಕ್ಕೂ ಬಿಟ್ಟಿಲ್ಲ, ವಜಾ ಮಾಡಾಕಿದ್ರು. ಅದು ಸಿದ್ದರಾಮಯ್ಯ ಅವ್ರ ಶಿಷ್ಯನೇ ಅವರು. ಅಂಥವ್ರನ್ನ ವಜಾ ಮಾಡ್ತಾರೆ ಅಂದಾಗ ಇಲ್ಲಿ ಆ ಸಚಿವರುಗಳ ಪಾಪ ತುಂಬಾ ಜನ ಅವ್ರಿಗೆ ಇದೆ, ಹೊಟ್ಟೆ
ಒಳಗಡೆ ರಕ್ತ ಕುದೀತಾ ಇದೆ, ಅವ್ರಿಗೆ ಇದೆಲ್ಲ ಬೇಕಿತ್ತಾ ಅಂತ. ಆದರೂ ಕೂಡ ಸಿದ್ದರಾಮಯ್ಯ ಅವರು ಇವತ್ತು ಹೈಕಮಾಂಡ್ ಅಲ್ಲಿ ನೀನು ಮುಖ್ಯಮಂತ್ರಿಯಾಗಿ ಇಳಿದ್ರೆ ನೀನು ಮುಸ್ಲಿಮರಿಗೆ ಸಪೋರ್ಟ್ ಮಾಡಬೇಕು, ನೀನು ಈ ತರನೇ ಮಾಡಬೇಕು. ಇದು ಇವತ್ತೇನಾಗಿದೆ ಎಂತ ಹೇಳ್ತಾರಲ್ಲ ಕೀಗೊಂಬೆ ಅಂತ, ಇದು ಏನಾಗಿದೆ ನಾವು ಬರೇ ಇದನ್ನ ನೋಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಅವ್ರನ್ನ ಮಕೈಯಲ್ಲಿ ಕಾಣಿಸ್ತಾ ಇದೆ, ಪೂರ್ತಿ ಕೀಗೊಂಬೆಗಳು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಏನ್ ಹೇಳ್ತಾರೆ ಇವತ್ತು. ಯಾಕಂದ್ರೆ ನೋಡಿ ಇವತ್ತು ರಾಹುಲ್ ಗಾಂಧಿ ಅನ್ನೋದಕ್ಕಿಂತ ಈಗ ಅವ್ರ ಹಿನ್ನೆಲೆ ಚೆಕ್ ಮಾಡ್ಕೊಂಡು ಹೋದ್ರೆ ಅದು ಗಾಂಧಿ ಅಂತ ಬರೋದೇ ಇಲ್ಲ ಅವ್ರಿಗೆ. ಹೆಂಗ್ ಬರುತ್ತೆ ಗಾಂಧಿ ಅಂತ ಹೇಳಿ? ಆ ರೀತಿ ಇದೆ. ಅವಾಗ ಅದೇನಾಗುತ್ತೆ, ನಾವು ಈ ಓಲೈಕೆಗಳು ನೋಡಿದಾಗ ಇವತ್ತು ಸಿದ್ದರಾಮಯ್ಯ ಅವರು ನಾವು ನೋಡಿದ್ದೀವಿ 18-19 ಬಜೆಟ್ ಬಡಿಸಿದ್ದಾರೆ. ನಾವೇನೋ ಕನ್ನಡಕ್ಕೂ ಸುಮಾರು ಒಳ್ಳೆ ಕೆಲಸಗಳು ಮಾಡಿದ್ರು, ನಾವೆಲ್ಲ ತುಂಬಾ ಗೌರವಿತವಾಗಿದ್ರಿ. ಇವತ್ತು ಅವರೆಲ್ಲ ಮಾರ್ಗದರ್ಶನ ಆಗ್ಬೇಕಿತ್ತು ನಮಗೆಲ್ಲ. ಯಾಕಯ್ಯೋ ಜಾತಿ ಜಾತಿ ಅಂತ ಕಿತ್ತಾಡ್ತೀರಾ, ಎಲ್ಲ ಒಂದೇ ಜಾತಿ ಅಂತ. ಆದ್ರೆ ಇವತ್ತು ನೋಡಿ, ಇವತ್ತು ಬರೇ ಒಂದು ನಿನ್ನೆ ದಸರಾ ಉದ್ಘಾಟನೆ ಹೇಳ್ತೀನಿ, ತಾಳ್ಮೆ ಕಳ್ಕೊಂತವ್ರಿ ಸಿದ್ದರಾಮಯ್ಯ. ಕುತ್ಕೊಳ್ರಿ ಅಲ್ಲಿ, ಯಾರು ನೀವು ಕುತ್ಕೊಳ್ರಿ 5 ನಿಮಿಷ ಅಂದ್ರೆ ಏನ್ ರಾಜಕಾರಣಿಗಳು ಇವತ್ತು ಅವರಲ್ಲಿ ಓಟ್ ಆಗಿದ್ದಕ್ಕೆ ತಾನೇ ಇವ್ರು ಮುಖ್ಯಮಂತ್ರಿ ಆಗಿರೋದು ಅಲ್ವಾ? ಇವತ್ತು ಈ ತರ ತಾಳ್ಮೆ ಕಟ್ಕೊಂತಾರೆ ಮುಖ್ಯಮಂತ್ರಿ ಎದುರುಗಳಿಗೆ. ಇವತ್ತು ಪೊಲೀಸ್ ಇಲಾಖೆ ಕಂಟ್ರೋಲ್ ಇಲ್ಲ ಅಂದ್ಮೇಲೆ ಇನ್ ಮುಖ್ಯಮಂತ್ರಿ ಹಿಂದ್ಗಡೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಬೇಕಾಗುತ್ತಲ್ವಾ? ಖಂಡಿತ ಖಂಡಿತ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಹಾಗೆಯೇ ವೀರಶೈವ ಲಿಂಗಾಯತ ಮುಖಂಡರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ.